ಇನ್ನು ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿಗೆ ತೆರಳಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನಿಂದ ವಿಶೇಷ ವಿಮಾನದ ಮೂಲಕ ಸಿಎಂ ಮೈಸೂರಿಗೆ ತೆರಳಲಿದ್ದು, ಸುತ್ತೂರು ಜಾತ್ರೆಯ ವಿಶೇಷವಾಗಿ ಆಯೋಜನೆ ಮಾಡಿರುವ ಕೃಷಿ ವಿಚಾರ ಸಂಕಿರಣ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಮಧ್ಯಾಹ್ನ 2:50ಕ್ಕೆ ಸ್ವಕ್ಷೇತ್ರ ವರುಣಾದ ಟಿ ನರಸೀಪುರದ ಕುಪ್ಪಿಯ ಗ್ರಾಮದಲ್ಲಿ ಆಯೋಜನೆ ಮಾಡಿರುವ ವಿವಿಧ ಕಾಮಗಾರಿಯ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ಇನ್ನು ಕಾರ್ಯಕ್ರಮಗಳನ್ನು ಮುಗಿಸಿ ಸಿಎಂ ಸಿದ್ದರಾಮಯ್ಯ ಇಂದು ಸಂಜೆಯೇ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಆಟಕ್ಕೆ ಅಭಿಮಾನಿಗಳು ಫಿದಾ ಆಗಿದ್ದು, ರಾಜ್ಯಾದ್ಯಂತ ಗಿಲ್ಲಿ ಪರ ಅಭಿಮಾನ ವ್ಯಕ್ತವಾಗ್ತಾ ಇದೆ. ಕೋಲಾರದ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ರಾಜೇಶ್ ಅನ್ನು ಕಾರಿನ ಮೇಲೆ ಗಿಲ್ಲಿ ಫೋಟೋ ಪ್ರಿಂಟ್ ಹಾಕಿಸಿಕೊಂಡಿದ್ದು, ಗಿಲ್ಲಿ ನಟನ ಪರವಾಗಿ ಬೆಂಬಲ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಸೀಸನ್ 12ರಲ್ಲಿ ಗಿಲ್ಲಿ ಗೆದ್ದೇ ಗೆಲ್ತಾರೆ, ರೈತನ ಮಗನಿಗೆ ಗೆಲುವಾಗಲಿ ಅಂತ ಅಭಿಮಾನಿ ರಾಜೇಶ್ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡಿದ್ದಾರೆ. ಇತ್ತ ಗಿಲ್ಲಿಗಾಗಿ ಮಂಡ್ಯದ ಕೆಆರ್ಪೇಟೆಯಲ್ಲಿ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಕೆಆರ್ಪೇಟೆಯ ಎಳನೀರು ವರ್ತಕರು ಗಿಲ್ಲಿ ಭಾವಚಿತ್ರಕ್ಕೆ ಎಳನೀರ ಅಭಿಷೇಕ ಮಾಡಿದ್ದಾರೆ. ಇನ್ನು ಬಿಗ್ ಬಾಸ್ನಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿಭೆ ಗೆಲ್ಲಲೇಬೇಕು ಅಂತ ಅಭಿಮಾನಿಗಳು ಹಾರೈಸಿದ್ದು, ಗಿಲ್ಲಿಗಾಗಿ ವೋಟ್ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಮತ್ತೆ 7 ಸ್ಥಳಗಳಲ್ಲಿ ಉತ್ಖನನ ಮಾಡೋಕೆ ಚಿಂತನೆ ನಡೆಸಲಾಗಿದೆ. ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ಇವತ್ತು ಸಂಜೆ 4:30ಕ್ಕೆ ಜಿಲ್ಲಾಡಳಿತ ಭವನದಲ್ಲಿ ಸಭೆ ನಡೆಯಲಿದೆ. ಮೈಸೂರು ಪುರಾತತ್ವ ಇಲಾಖೆ ಆಯುಕ್ತರು ದೇವರಾಜು, ಪುರಾತತ್ವ ಇಲಾಖೆ ನಿರ್ದೇಶಕ ಶೇಜೇಶ್ವರ ನಾಯಕ್, ರಾಜ್ಯ ವಸ್ತು ಸಂಗ್ರಹಾಲಯದ ನಿರ್ದೇಶಕಿ ಸ್ಮಿತಾ ರೆಡ್ಡಿ, ಗದಗ ಡಿಸಿ ಸಿಎನ್ ಶ್ರೀಧರ್, ಎಸ್ಪಿ ರೋಹನ್ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಪತ್ತೆಯಾದ ಪ್ರಾಚ್ಯಾವಶೇಷ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇನ್ನು ಲಕ್ಕುಂಡಿಯಲ್ಲಿ 3ನೇ ದಿನವೂ ಉತ್ಖನನ ಕಾರ್ಯ ಮುಂದುವರೆದಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಉತ್ಖನನ ನಡೆಯಲಿದೆ. ಸುಮಾರು 35 ಕಾರ್ಮಿಕರಿಂದ ಉತ್ಖನನ ಪುರಾತತ್ವ ಇಲಾಖೆ ಸಮ್ಮುಖದಲ್ಲಿ ನಡೆಯಲಿದ್ದು, ಶಿವಲಿಂಗ ಪಾನಿ ಒಡೆದ ಮಡಿಕೆ ಪತ್ತೆ ಬೆನ್ನಲ್ಲೇ ಭಾರೀ ಕುತೂಹಲ ಮೂಡಿದೆ. ಇನ್ನು ಭೂಮಿಯ ಒಡಲಲ್ಲಿ ಚಿನ್ನ, ಮುತ್ತು, ಹವಳ ಸಂಪತ್ತು ಸಿಕ್ಕಿದ್ದು, ಪುರಾತನ ಇಲಾಖೆ ಶಾಸನ ಪ್ರಾಚ್ಯವಸ್ತು ಸಿಗುವ ಸಾಧ್ಯತೆ ಕೂಡ ಇದೆ. ಹಣ ಅಕ್ರಮ ವರ್ಗಾವಣೆ ಇಡಿ ಕೇಸಲ್ಲಿ ಜೈಲು ಸೇರಿದ್ದ ಚಿತ್ರದುರ್ಗದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಇವತ್ತು ಚಿತ್ರದುರ್ಗಕ್ಕೆ ಆಗಮಿಸಲಿದ್ದಾರೆ. ಕಳೆದ 5 ತಿಂಗಳ ಹಿಂದೆ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ವಿರುದ್ಧ ದಾಖಲಾಗಿದ್ದ ಅಕ್ರಮ ಹಣ ವರ್ಗಾವಣೆ ಕೇಸಿನ ಹಿನ್ನೆಲೆ ಮನೆ ಮೇಲೆ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ರು. ಸತತ 3 ಬಾರಿ ಮನೆ ಮತ್ತು ಬ್ಯಾಂಕ್ಗಳಲ್ಲಿಟ್ಟಿದ್ದ ಹಣ, ಆಸ್ತಿ ಪತ್ರ ಸೇರಿ ಕೇಜ್ಗಟ್ಟಲೆ ಚಿನ್ನವನ್ನ ಜಪ್ತಿ ಮಾಡಿದ್ರು. ಇದೇ ಕೇಸಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಸತತ 4.5 ತಿಂಗಳು ಜೈಲುವಾಸ ಅನುಭವಿಸಿರುವ ಇವರು ಇತ್ತೀಚೆಗಷ್ಟೇ ಬೇಲ್ ಪಡೆದು ಹೊರಗಡೆ ಬಂದಿದ್ರು. ಆದರೆ ಈವರೆಗೆ ಕ್ಷೇತ್ರಕ್ಕೆ ಬಂದಿರದ ಅವರು ಜೈಲಿನಿಂದ ಹೊರಬಂದ ಬಳಿಕ ಮೊದಲ ಬಾರಿ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ. ಪಪ್ಪಿಗೆ ಸ್ವಾಗತ ಕೋರೋಕೆ ಅಭಿಮಾನಿಗಳು, ಬೆಂಬಲಿಗರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ನಗರದಲ್ಲಿ ಬೆಂಬಲಿಗ ಮಂಜುನಾಥ್ ಅನ್ನೋರು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹಗುರವಾಗಿ ಮಾತನಾಡಿದ್ದಾರೆ. ಈ ವಿಚಾರವಾಗಿ ರಾಮನಗರ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಜೆಡಿಎಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ನಾಯಕರ ಬಗ್ಗೆ ಡಿಕೆ ಸುರೇಶ್ ಗಂಭೀರವಾಗಿ ಮಾತಾಡಬೇಕು, ಇದು ಮುಂದುವರೆದರೆ ನಾವು ಉತ್ತರ ಕೊಡ್ತೀವಿ ಅಂತ ಡಿಕೆ ಸುರೇಶ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಗೋಕಾಕ್ ಸಾಹುಕಾರ್ ಸತೀಶ್ ಜಾರಕಿಹೊಳಿ ವಿರುದ್ಧ ಸಂಚು ನಡೆಸೋರಿಗೆ ಅಭಿಮಾನಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಸಾಹುಕಾರ್ ಒಕ್ಕೂಟದ ಅಭಿಮಾನಿಗಳು ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಸಾಹುಕಾರ್ ಒಕ್ಕೂಟದ ಅಭಿಮಾನಿಗಳ ಅಧ್ಯಕ್ಷ ಕಿರಣ್ ಡಮಾಮಗರ್ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ಅಶ್ಲೀಲ ಪದ ಪ್ರಯೋಗವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಜಾರಕಿಹೊಳಿ ಸಹೋದರರ ವಿರುದ್ಧ ಅಪಪ್ರಚಾರವಾಗಿದೆ. ಈ ಹಿನ್ನೆಲೆ ಸಾಮಾಜಿಕ ಜಾಲತಾಣಗಳ ವಿರುದ್ಧ ದೂರು ದಾಖಲಿಸೋಕೆ ನಿರ್ಧಾರ ಮಾಡಿದ್ದೀವಿ ಅಂತಂದ್ರು. ಅಪಪ್ರಚಾರ ಮಾಡುವವರ ವಿರುದ್ಧ 20 ಕೋಟಿ ರೂಪಾಯಿ ಮಾನಹಾನಿ ಕೇಸ್ ದಾಖಲಿಸುವ ಎಚ್ಚರಿಕೆ ನೀಡಿದ್ದಾರೆ. ರಮೇಶ್ ಕತ್ತಿ ವಿರುದ್ಧ ಹಾಗೂ ಕೆಲ ಸಾಮಾಜಿಕ ಮಾಧ್ಯಮಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮನುಷ್ಯ ಎಂಥ ಭಾಷೆ ಬಳಸ್ಯಾರ ಗೊತ್ತಲ್ರಿ. ಒಂದ ಪ್ಲೇಸ್ಮೆಂಟ್ನ್ಯಾಗ ನಮ್ಮ ಉತ್ತರ ಕರ್ನಾಟಕ ಭಾಳ ಅಶ್ಲೀಲ ಪದ ಅದನ್ನ ನೋಡಿ ಸಂವಿಧಾನದಾಗ ಈ ಭಾಷೆ ಹೊಲಸು ಅನ್ನಕ್ಕೆ ಬರೋದಿಲ್ಲ ಅಂತ ಹೊಸ ಪದ ಐತದ. ಗಜಮಾ ಅಂತಾರೆ. ಅವ್ರ ಮನ್ಯಾಗ ಹೆಂಡತಿ ವಿಡಿಯೋ ನೋಡ್ತಾವೇನ್ರಿ ಕೇಳ್ಬೇಕು ಅವನಾಗಿತ್ತು ನಾವು. ಅವ್ರ ಮನ್ಯಾಗ ಹೆಣ್ಮಕ್ಳ
ಅವನಿಗೆ ಪ್ರೆಸ್ ಮೀಟ್ ಕೇಳ್ರಂದ್ರೆ ಅವಂಗ ಹೋಗಿತ್ತಾರ ಅಂತ ಸ್ಟೇಟ್ಮೆಂಟ್ ಕೊಡುವಂಥ ವ್ಯಕ್ತಿ ಅದನ್ನು ಅದಕ್ಕೆ ಎಚ್ಚೆತ್ಕೊಳ್ಬೇಕು. ಏನು ಮಾತಾಡ್ತೀವಿ ಏನೆಲ್ಲ ನಾಲಿಗೆ ಎಲೆಬಲ್ಲ ಕುಕ್ಕೇರಿ ನೋಡ್ರಿ ರಮೇಶ್ ಕತ್ತಿ ಇದು ಗಡಿ ಗಮ್ಮತ್ ಅವ್ನ ಹೆಸರು ಸಹಿತ ಹಾಕಿದಾನು. ಈ ಅವ್ನು ಏನು ಹೇಳ್ಯಾನ ಅದನ್ನ ಬರ್ದಾನ. ಆ ವ್ಯಕ್ತಿ ಬಾಯಾಗ ಏನು ಬಂದೈತಿ ಆದ ಶಬ್ದ ಯಥಾವತ್ತಾಗಿ ಅವನ ಇನ್ಸ್ಟಾಗ್ರಾಮ್ ಚಾನಲ್ದಾಗ ಹಾಕಿದಾನ. ನಮ್ಮದು ಕರ್ತವ್ಯ ಐತ್ರಿ ಪತ್ರಕರ್ತರ ಏನಂತ ಒಬ್ಬ ವ್ಯಕ್ತಿ ಏನು ಭಾಷಣ ಮಾಡ್ರು ನಾವು ಅದಕ್ಕೆ ಮೇಕಪ್ ಮಾಡ್ತೇವೆ. ಫೇರ್ ಆ್ಯಂಡ್ ಲವ್ಲಿ ಪೌಡರ್ ಹೆಚ್ಚು ಜಾಸ್ತಿ ಅದನ್ನು ಶುದ್ಧ ಮಾಡಿ ಬೇರೆ ಬರೀತೇವೆ. ನಮ್ಮದು ಧರ್ಮ ಐತಿ ಪತ್ರಿಕಾ ಧರ್ಮ. ಅದನ್ನು ಮರೆತು ಯಥಾವತ್ತಾಗಿ ಅವ್ನು ಮಾತಾಡಿದ ಭಾಷೆ ಆ ಭಾಷೆ ಯಾಕಂದ್ರೆ ಒಂದ ಪದ 10 ಸಲ ಬಳಸ್ಯಾನ. ಅದನ್ನು ಅಶ್ಲೀಲವಾಗಿ ಭಾಳ ಮಜಾ ತೊಗೊಂಡು ಹೇಳ್ಯಾನ. ಅಂಥ ವ್ಯಕ್ತಿ ನೋಡ್ರಿ ಅವ್ರ ಮನೆಯವ್ರ ವಿಡಿಯೋ ನೋಡ್ಬೇಕದನ ಅವ್ನು ಗಜಮ ಮಾಡೋಂಗ ಆಕೈತಿ ಬೆಳೆಯವ. ಆರ್ಸಿಬಿ ಅಭಿಮಾನಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಕೊನೆಗೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ಆಯೋಜನೆಗೆ ಸರ್ಕಾರ ಅವಕಾಶ ಕೊಟ್ಟಿದ್ದು ಕೆಲ ಷರತ್ತುಗಳನ್ನು ವಿಧಿಸಿದೆ. ಕ್ರೀಡಾಂಗಣದಲ್ಲಿ ಅಳವಡಿಸಬೇಕಾದ ಕೆಲ ಸುರಕ್ಷತಾ ಮಾನದಂಡಗಳನ್ನು ನಿಗದಿತ ಸಮಯದೊಳಗೆ ಅನುಷ್ಠಾನ ಮಾಡುವಂತೆ ಷರತ್ತು ವಿಧಿಸಿದೆ. ಅಂತಾರಾಷ್ಟ್ರೀಯ ಪಂದ್ಯ ಆಯೋಜನೆಗೂ ಅವಕಾಶವನ್ನು ಕೆಎಸ್ಸಿಎಗೆ ನೀಡಲಾಗಿದೆ. ಇನ್ನು ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ನಡೆದ ಕಾಲ್ತುಳಿತದಿಂದಾಗಿ ಚಿನ್ನಸ್ವಾಮಿಯಲ್ಲಿ ಯಾವುದೇ ಪಂದ್ಯ ಆಯೋಜನೆಗೆ ಅವಕಾಶ ಕೊಟ್ಟಿರಲಿಲ್ಲ. ಕೆಎಸ್ಸಿಎ ನಿರಂತರವಾಗಿ ಸರ್ಕಾರದ ಮುಂದೆ ಪಂದ್ಯ ಆಯೋಜನೆಗೆ ಅವಕಾಶ ಕೊಡಬೇಕು ಅಂತ ಮನವಿ ಮಾಡಿದ್ರಿಂದ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತ್ತು. ಆ ಸಮಿತಿಯ ಶಿಫಾರಸಿನ ಅನ್ವಯ ಇದೀಗ ಸರ್ಕಾರ ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇನ್ನು ಮುಂಬರುವ T20 ವಿಶ್ವಕಪ್ ಮತ್ತು IPL ಪಂದ್ಯ ಚಿನ್ನಸ್ವಾಮಿಯಲ್ಲಿ ನಡೆಯುವುದು ಬಹುತೇಕ ಖಚಿತವಾಗಿದೆ. ಚಿಕ್ಕಮಗಳೂರಿನಲ್ಲಿ ಸಂಕ್ರಾಂತಿ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಗಣಪರ್ವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಬಸವ ತತ್ವ ಪೀಠದ ಶ್ರೀ ಡಾಕ್ಟರ್ ಬಸವ ಮರುಳಸಿದ್ಧ ಸ್ವಾಮೀಜಿ ಮಾತನಾಡಿ, ಬಸವ ತತ್ವದ ವೈಚಾರಿಕ ಚಿಂತನೆಯಲ್ಲಿ ಅರಳಿದ ಸಿದ್ದರಾಮೇಶ್ವರರ ಉಪದೇಶ, ಜ್ಞಾನ ಹಾಗೂ ಸಂದೇಶಗಳನ್ನು ಎಲ್ಲರೂ ಅವಲೋಕನ ಮಾಡಿಕೊಂಡು ತನು ಮನೆಗಳಲ್ಲಿ ಶ್ರದ್ಧಾಪೂರ್ವಕವಾಗಿ ಅರ್ಪಿಸಿಕೊಳ್ಳಬೇಕು ಅಂತ ಸ್ವಾಮೀಜಿ ಸಲಹೆ ನೀಡಿದರು. ಸಿದ್ದರಾಮೇಶ್ವರರು ಸಮಾನತೆಯ ಗಾರುಡಿಗ ಅವರ ಈ ಒಂದು ತತ್ವದ ಅಡಿಯಲ್ಲಿ ಮನುಷ್ಯ ಎಲ್ಲರನ್ನ ತಮ್ಮವರೆಂದು ಭಾವಿಸಿ ಪ್ರತಿ ಕ್ಷಣದಲ್ಲೂ ಮಾನಸಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದೇ ಸಮಾನತೆಯ ಅರ್ಥ. ಇದರ ಹೊರತಾಗಿ ಮನಸ್ಸು ನೋಯಿಸಿ ಗಂಗೆ ತುಂಗಾ ನದಿಯಲ್ಲಿ ಮಿಂಡಿದ್ರೆ ಪಾಪ ಕಳೆದು ಪುಣ್ಯದ ಫಲ ಲಭಿಸೋದಿಲ್ಲ ಅಂತಂದ್ರು. ಲಿಂಗಕ್ಕೆ ಮನ ಒಪ್ಪೇಕರಾಗಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ನಿಯಂತ್ರಣ ತಪ್ಪಿ ಪಾನಿಪುರಿ ಅಂಗಡಿಗೆ ಕಾರೊಂದು ನುಗ್ಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಬೆಂಗಳೂರಿನ BEL ಲೇಔಟ್ನಲ್ಲಿ ಘಟನೆ ನಡೆದಿರುವಂಥದ್ದು. ಕುಡಿದ ಮತ್ನಲ್ಲಿ ಚಾಲಕ ಕಾರು ಚಲಾಯಿಸಿದ್ದ ಎನ್ನಲಾಗಿದೆ. ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಘಟನೆ ನಡೆದಿರುವಂಥದ್ದು. ಸ್ಥಳಕ್ಕಾಗಮಿಸಿದ ಕಾಮಾಕ್ಷಿ ಪಾಳ್ಯ ಸಂಚಾರಿ ವಿಭಾಗದ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಶಾಲಾ ಮಕ್ಕಳನ್ನು ಕರೆದೊಯ್ತಾ ಇದ್ದ ಓಮಿನಿ ಅಪಘಾತವಾಗಿರುವ ಘಟನೆ ಕಾರವಾರದ ಕುಮಟಾ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ನಡೆದಿದೆ. ಚಾಲಕನಿಗೆ ತಲೆ ಸುತ್ತು ಬಂದ ಪರಿಣಾಮ ನಿಯಂತ್ರಣ ತಪ್ಪಿ ಬೊಲೆರೋ ವಾಹನಕ್ಕೆ ಶಾಲಾ ವಾಹನ ಡಿಕ್ಕಿ ಹೊಡೆದಿದ್ದು 4 ಮಕ್ಕಳಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಡಾಕ್ಟರ್ AV ಬಾಳಿಗ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ತನಿಷ್ಕಾ, ಅದ್ವೈತ್, ಅರ್ಜುನ್, ಆಯ್ರಾ ಹಾಗೂ ಚಾಲಕ ಜಟ್ಟಿ ಪರಮೇಶ್ವರ್ಗೂ ಗಾಯಗಳಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಬೆಂಗಳೂರಿನ ಕೊಟ್ಟಿಗೆ ಪಾಳ್ಯದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕಸದ ರಾಶಿಗೆ ಬೆಂಕಿ ಬಿದ್ದು ನೀಲಗಿರಿ ತೋಪಿಗೆ ಅದು ಬೆಂಕಿ ವ್ಯಾಪಿಸಿದೆ. ಬೆಂಕಿಯ ತೀವ್ರತೆ ಹೆಚ್ಚಾಗಿ ನೀಲಗಿರಿ ತೋಪಿಗೂ ಬೆಂಕಿ ವ್ಯಾಪಿಸಿತು. ಈ ವೇಳೆ ಸ್ಥಳೀಯರೇ ಬೆಂಕಿಯನ್ನು ನಂದಿಸಿದ್ದಾರೆ. ಶಾಲಾ ವಾರ್ಷಿಕೋತ್ಸವ ನೋಡೋಕೆ ವ್ಯಕ್ತಿಯೊಬ್ಬರು ರಸ್ತೆಯಲ್ಲಿ ಕಾರ್ ನಿಲ್ಲಿಸಿ ಹೋಗಿದ್ರು. ಇದರಿಂದ ಉಂಟಾದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ಗೆ ಜನ ಹೈರಾಣಾಗಿರೋ ಘಟನೆ ವಿಜಯಪುರದ ಸಿಂದಗಿ ಪಟ್ಟಣದಲ್ಲಿ ನಡೆದಿದೆ. ಕೊನೆಗೆ ಬೇಸತ್ತು ಸಾರ್ವಜನಿಕರು ಕಾರನ್ನೇ ಎತ್ತಿ ಪಕ್ಕಕ್ಕಿಟ್ಟು ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ. ಎಲೈಟ್ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವ ಆಯೋಜನೆ ವೇಳೆ ಈ ಘಟನೆ ನಡೆದಿರುವುದು. ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡದ ಎಲೈಟ್ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ.
ಬೆಂಗಳೂರಿನ ಗೋರಿಪಾಳ್ಯದಲ್ಲಿ ಯುವಕರ ಗ್ಯಾಂಗ್ ತಡರಾತ್ರಿ ಹೊಡೆದಾಡಿಕೊಂಡಿದೆ. ಓಂಶಕ್ತಿ ಮೆರವಣಿಗೆ ಹೋಗುವಾಗ ಕಲ್ಲು ತೂರಾಟ ಮಾಡಿದ್ದ ಸ್ಥಳದಲ್ಲೇ ಈ ಒಂದು ಗಲಾಟೆ ನಡೆದಿದೆ. ಕುಡಿದ ಮತ್ತಿನಲ್ಲಿ 2 ಗುಂಪಿನ ಯುವಕರು ಬಡಿದಾಡಿಕೊಂಡಿದ್ದಾರೆ. ಓಂಶಕ್ತಿ ಮೆರವಣಿಗೆ ವೇಳೆ ಗಲಾಟೆಯಾದ ಅಂದಿನಿಂದಲೂ ಭದ್ರತೆಗೆ ಕೆಎಸ್ಆರ್ಪಿ ತುಕಡಿ ಇತ್ತು. ಇದೀಗ ಗಲಾಟೆಯಾದ ತಕ್ಷಣ ಬೀಟ್ ಪೊಲೀಸರು ಹೋಗುವುದರಷ್ಟರಲ್ಲಿ 2 ಗುಂಪಿನ ಯುವಕರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಗಲಾಟೆ ಮಾಡಿ ಎಸ್ಕೇಪ್ ಆಗಿರುವ ಯುವಕರ ಗುಂಪಿಗಾಗಿ ಜೆಜೆ ನಗರ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ. ಬಸ್ ಚಾಲಕ ಹಾಗೂ ಪ್ರಯಾಣಿಕರ ನಡುವೆ ಕಿರಿಕಾಗಿರೋ ಘಟನೆ ಗದಗ ಜಿಲ್ಲೆಯ ಮುಳುಗುಂದದ ನಾಕಾ ಬಳಿ ನಡೆದಿದೆ. ಬಸ್ ಹತ್ತೋ ವಿಚಾರಕ್ಕೆ ಶುರುವಾದ ಜಗಳ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ. ಗದಗದಿಂದ ಅಂತೂರು ಬೆಂತೂರಿಗೆ ತೆರಳುತ್ತಾ ಇದ್ದ ಬಸ್ ಫುಲ್ ರಶ್ ಆಗಿತ್ತು. ಈ ವೇಳೆ ಪ್ರಯಾಣಿಕನಿಗೆ ಈ ಬಸ್ ರಶ್ ಆಗಿದೆ, ಬೇರೆ ಬಸ್ನಲ್ಲಿ ಬಾ ಅಂತ ಚಾಲಕ ಹೇಳಿದ್ದಾರೆ. ಇಷ್ಟಕ್ಕೆ ರೊಚ್ಚಿಗಿದ್ದ ಪ್ರಯಾಣಿಕ ಜಗಳ ತೆಗೆದು ಬಸ್ ಮುಂಭಾಗದಲ್ಲೇ ರಂಪಾಟ ಶುರು ಮಾಡಿದ್ದಾನೆ. ಯಾಕೆ 53 ಸೀಟ್ ಬರ್ರಿ, ಹೆಚ್ಚಿಗೆ ಹಾಕಂಗಿಲ್ಲ. ಹೆಚ್ಚಿಗೆ ಇದ್ರೆ ಇಳಿಸ್ಬೇಕು. ಈಗ ಮಂದಿ ಇರ್ತಾರ, ನೀ ಇಳ್ಸಕ್ ಅವ್ರ ನೀ ಯಾರು? 53 ಸೀಟ್. ಶಾಲೆಗೆ ಬಂದಿದ್ದ ವಿದ್ಯಾರ್ಥಿಯ ಪೋಷಕಿಗೆ ಶಿಕ್ಷಕನೋರ್ವ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಈ ಘಟನೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕುರುಬರ ದೊಡ್ಡಿಯ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ನಡೆದಿತ್ತು. ಆ ಶಿಕ್ಷಕನಿಗೆ 3 ವರ್ಷ ಕಠಿಣ ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡ ವಿಧಿಸಿ ಕೊಳ್ಳೇಗಾಲ ಅಪರ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ಲೈಂಗಿಕ ಕಿರುಕುಳ ನೀಡಿದ್ದ ಶಿಕ್ಷಕನ ವೆಂಕಟ ನಾರಾಯಣ ಬಗ್ಗೆ ಮಹಿಳೆ ರಾಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ತನಿಖೆಯಲ್ಲಿ ಆರೋಪ ಸಾಬೀತಾದ ಹಿನ್ನೆಲೆ ಆರೋಪಿ ಶಿಕ್ಷಕನಿಗೆ ನ್ಯಾಯಾಧೀಶ ಟಿಸಿ ಶ್ರೀಕಾಂತ್ 3 ವರ್ಷ ಕಠಿಣ ಶಿಕ್ಷೆ ವಿಧಿಸಿ ತೀರ್ಪನ್ನು ಪ್ರಕಟ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅಬಕಾರಿ ಭವನದ ಕಚೇರಿಯಲ್ಲೇ ಲೈಸೆನ್ಸ್ ಡೀಲ್ ನಡೆದಿದ್ದು ಕೋಟಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಉಪ ಆಯುಕ್ತ ಲೋಕಾ ಬಲೆಗೆ ಬಿದ್ದಿದ್ದಾರೆ. 2.30 ಕೋಟಿಗೆ ಡೀಲ್ ಆಗಿದ್ದು ಇದರಲ್ಲಿ 25 ಲಕ್ಷ ಲಂಚವನ್ನು ಅಡ್ವಾನ್ಸ್ ಪಡೆಯುವಾಗ ಸಿಕ್ಕಿ ಬಿದ್ದಿದ್ದಾರೆ. ಇನ್ನು ಅಬಕಾರಿ ಇಲಾಖೆ ಡಿಸಿ ಜಗದೀಶ್ ನಾಯ್ಕ್ ಅರೆಸ್ಟ್ ಕೇಸ್ನಲ್ಲಿ ಸಚಿವ ತಿಮ್ಮಾಪುರ ಹೆಸರು ಪ್ರಸ್ತಾಪವಾಗಿದ್ದು ಕೆಳಗಿಂದ ಮೇಲಿನವರೆಗೆ ದುಡ್ಡು ಹೋಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ರಂತೆ. ಈ ಪ್ರಕರಣದಲ್ಲಿ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ತನಿಖೆ ಶುರು ಮಾಡಿದ ಲೋಕಾಯುಕ್ತ ಪೊಲೀಸರು ಡಿಸಿ ಜಗದೀಶ್ ನಾಯ್ಕ್ ಸುಪೀರಿಟೆಂಡೆಂಟ್ ಲಕ್ಕಪ್ಪ ಮನೆಯಲ್ಲಿ ಪರಿಶೀಲನೆ ಮಾಡಿದ್ರು. ಅವರು ಈ ಹಿಂದೆ ಕೊಟ್ಟಿರುವ ಲೈಸೆನ್ಸ್ಗಳ ಬಗ್ಗೆಯೂ ಪರಿಶೀಲನೆ ನಡೆಸಿ ಭ್ರಷ್ಟಾಧಿಕಾರಿಗಳ ವಿರುದ್ಧ ಲೋಕಾಯುಕ್ತರು ತನಿಖೆ ಮುಂದುವರೆಸಿದ್ದಾರೆ. ಇವತ್ತು ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮಾಲೂರು ನಗರದ ಹೊಂಡಾ ಸ್ಟೇಡಿಯಂನಲ್ಲಿ ಮಧ್ಯಾಹ್ನ 2ಕ್ಕೆ ಬೃಹತ್ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಪಕ್ಷಾತೀತವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ಹಿಂದೂ ಸಮಾಜೋತ್ಸವ ಸಮಿತಿ ಮುಖಂಡರು ಕರೆ ಕೊಟ್ಟಿದ್ದಾರೆ. ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಹಿನ್ನೆಲೆ ಮಾಲೂರು ನಗರ ಸಂಪೂರ್ಣ ಕೇಸರಿಮಯವಾಗಿದೆ. ನಗರದ ಕೆಂಪೇಗೌಡ ವೃತ್ತದಲ್ಲಿ ಬೃಹತ್ ಶ್ರೀರಾಮನ ಕಟೌಟ್ ನಿರ್ಮಾಣ ಮಾಡಲಾಗಿದೆ. ಇನ್ನು ನಗರದ ಮುಖ್ಯ ರಸ್ತೆಯಲ್ಲಿ ಕೇಸರಿ ಬಂಟಿಂಗ್ಸ್ಗಳು ರಾರಾಜಿಸ್ತಾ ಇದ್ದು ಕಾರ್ಯಕ್ರಮದ ಸ್ಥಳವನ್ನು ಮಾಜಿ ಸಂಸದ ಮುನಿಸ್ವಾಮಿ ಹಾಗೂ ಮಾಜಿ ಶಾಸಕ ಮಂಜುನಾಥ್ ಗೌಡ ಪರಿಶೀಲನೆ ನಡೆಸಿದರು. ಹಿಂದೂ ಸಮಾಜೋತ್ಸವ ತಾಲೂಕಿನ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಏನು ಶುರು ಆಗ್ತಾ ಇದೆ. ಎಲ್ಲರ ಉದ್ದೇಶ ಒಂದೇ, ಭಾರತ ದೇಶದ ಆತ್ಮ ಅಂದರೆ ಅದು ಹಿಂದೂ ಧರ್ಮ. ಇವತ್ತು ಇಡೀ ವಿಶ್ವದಲ್ಲೇ ಹಿಂದೂ ಧರ್ಮನ ಒಪ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಹಿಂದುತ್ವಕ್ಕೆ ಮಾರಿ ಹೋಗಿ ಎಷ್ಟೋ ಜನ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನಾಗಿರ್ಬೋದು, ಇಲ್ಲಾಂದರೆ ದೇಶದ ಹಿಂದುತ್ವನನ್ನಾಗಿರ್ಬೋದು ಒಪ್ಕೊಂಡು ಅವರ ಹೆಸರುಗಳನ್ನು ಬೇರೆ ಬೇರೆಯವರು ಚೇಂಜ್ ಮಾಡ್ಕೊಂಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀವಿ. ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಒಂದು ಎಲ್ಲರೂ ಒಟ್ಟಾಗಿ ಸಹಸ್ರ ಸಂಖ್ಯೆಯಲ್ಲಿ ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸಿ ಹಿಂದೂ ಸಮಾಜೋತ್ಸವವನ್ನು ಯಶಸ್ವಿಗೊಳಿಸಬೇಕು. ತಾವು ಬರಬೇಕು, ತಮ್ಮ ಜೊತೆಯಲ್ಲಿ ಕುಟುಂಬದ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಬಂದು ಈ ಸಮಾಜೋತ್ಸವದಲ್ಲಿ ಪಾಲ್ಗೊಂಡು. ಗದಗದಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ದುರ್ಗಮ್ಮನ ಗೆಜ್ಜೆ ಶಬ್ದ ಕೇಳ್ತಿದೆ ಅಂತ ತಡರಾತ್ರಿ ಗ್ರಾಮಸ್ಥರು ಜಾಗರಣೆ ಮಾಡಿದ್ದಾರೆ. ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿಯಲ್ಲಿ ದುರ್ಗಮ್ಮ ಮಾಯಮ್ಮ ದೇವಿಯ ಮೂರ್ತಿಯನ್ನ ಗ್ರಾಮಸ್ಥರು ಆಂಜನೇಯ ದೇವಸ್ಥಾನದಲ್ಲಿ ತಂದಿಟ್ಟಿದ್ದಾರೆ. ಇದಕ್ಕೆ ಈ ರೀತಿ ಗೆಜ್ಜೆ ಶಬ್ದ ಬರ್ತಾ ಇದೆ ಅಂತ ಗ್ರಾಮಸ್ಥರು ರಾತ್ರಿ ಜಮಾವಣೆಗೊಂಡು ಜಾಗರಣೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಜ್ಯೋತಿಷಿಗಳ ಮೊರೆ ಹೋಗಿದ್ದು ಶ್ರೀ ಮಾಯಮ್ಮ ಹಾಗೂ ಶ್ರೀ ದುರ್ಗಮ್ಮನ ಜಾತ್ರೆ ಮಾಡೋಕೆ ಜ್ಯೋತಿಷಿಗಳು ಸೂಚನೆ ಕೊಟ್ಟಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 2ರಂದು ಜಾತ್ರೆ ಮಾಡೋಕೆ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ.
ದುರ್ಗಮ್ಮ ಮಾಯಮ್ಮ ತಂದರಿಲ್ಲ ಇಲ್ಲಿ ಏಕಾಬ್ರೆ ಗೆಜ್ಜೆ ಸಪ್ಪಡ್ರಿ ಬೆಸ್ಟರ್ಲಿದ್ದ ನಿನ್ನೆ ರಾತ್ರಿವರೆಗೆ ಈಗ ಮುಂಚೆಲಿವರೆಗೆ ಬರೇ ಗೆಜ್ಜೆ ಸಪ್ಪಾಗಕತ್ತೈತ್ರಿ ಕನಾಪುರ ತಂದಿಟ್ಟಾರೆ. ದುರ್ಗಮ್ಮ ಮತ್ತು ಮಾಯಮ್ಮನ ಬಣ್ಣಕ್ಕೆ ತಂದೀವಿ. ಈಗ ತಂದದ್ರಿಂದ ಸ್ವಲ್ಪ ಬಣ್ಣದೊಂದು ವಿಳಂಬ ಆದ ಕಾರಣ ದೇವರ ಒಳಗನೆ ಒಂದು ಗೆಜ್ಜೆ ಅನಾದವನ್ನು ಮೊನ್ನೆ ಶುಕ್ರವಾರ ರಾತ್ರಿಯಿಂದ ಸ್ಟಾರ್ಟ್ ಆಗಿದೆ. ಅದು ಈಗಾದರೂ ಕಂಟಿನ್ಯೂ ಐತಿ. ಈಗ ಬಣ್ಣ ಸ್ವಲ್ಪ ನಿಧಾನಗತಿಯಿಂದ ಇರೋದ್ರಿಂದ ದೇವರು ಸ್ವಲ್ಪ ಗೆಜ್ಜೆ ಸೌಂಡ್ ಮುಖಾಂತರ ಜನಗಳಿಗೆ ಒಂದಿಟ್ಟು ಎಚ್ಚರಿಕೆ ನೀಡಕತ್ತಾವ ಅಂತಂದು ನಮ್ಮ ಅನಿಸಿಕೆ. ನಾವು ಇಲ್ಲಿ 5 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೀವಿ. ಒಬ್ಬ ಬಣ್ಣ ಹಚ್ಚೋದನ್ನು ನಿಂದಿರ್ಸಿದ್ದೀವಿ. ನಿಂದಿರ್ಸಿದ್ದಕ್ಕೆ ಈಗ ದೇವರೆಲ್ಲ ಗುಡಿಯಲ್ಲಿನ ದುರ್ಗಮ್ಮ. ಸಕ್ಕರೆ ಸಾಗಣೆ ಹೆಸರಲ್ಲಿ ನಿರಾಣಿ ಸಕ್ಕರೆ ಕಾರ್ಖಾನೆಯಿಂದ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ ಇಬ್ಬರನ್ನ ಬಾಗಲಕೋಟೆ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ 11.5 ಲಕ್ಷ ನಗದು ಹಾಗೂ ಕಾರ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಕ್ಕರೆ ಕಳ್ಳತನ ಬಗ್ಗೆ ನವೆಂಬರ್ 3ರಂದು ಮಹೇಶ್ ಪಾಟೀಲ್ ಅನ್ನುವರು ಮುಧೋಳ ಠಾಣೆಗೆ ದೂರು ಕೊಟ್ಟಿದ್ದರು. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಗಳನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಕಾ ಕೋಲಾ ಕಂಪನಿಗೆ ಸೇರಬೇಕಾಗಿದ್ದ 50 ಕೆಜಿ ತೂಕದ 620 ಸಕ್ಕರೆ ಚೀಲಗಳನ್ನು ಮಾರ್ಗ ಮಧ್ಯ ಮಾರಾಟ ಮಾಡಿ ವಂಚನೆ ಮಾಡಲಾಗಿತ್ತು. ಪ್ರಕರಣ ಭೇದಿಸಿದ ಪೊಲೀಸರಿಗೆ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಬಹುಮಾನ ಘೋಷಣೆ ಮಾಡಲಾಗಿದೆ. ಮೈಸೂರು ಜಿಲ್ಲೆಯ ಚಾಮರಾಜೇಂದ್ರ ಮೃಗಾಲಯದ ತಾರಾ ಮತ್ತು ರಾಖಿ ಹುಲಿಗಳಿಗೆ 2022ರಲ್ಲಿ ಜನಿಸಿದ್ದ ಪ್ರೀತಿ ಹುಲಿ ನಿಧನವಾಗಿದೆ. ಇಮೋಪ್ರೊಟೋಜೋವಾ ಕಾಯಿಲೆಯಿಂದ ಬಳಲುತ್ತಿದ್ದ ಹೆಣ್ಣು ಹುಲಿ ಪ್ರೀತಿ ಕೆಲವು ದಿನಗಳಿಂದ ಆಹಾರ ಸೇವಿಸುವುದನ್ನು ನಿಲ್ಲಿಸಿತ್ತು. ಪಶು ವೈದ್ಯಾಧಿಕಾರಿಗಳು ಚಿಕಿತ್ಸೆ ನೀಡಿದರೂ ಕೂಡ ಹುಲಿ ಚಿಕಿತ್ಸೆಗೆ ಸ್ಪಂದಿಸದೆ ಸಾವನ್ನಪ್ಪಿದೆ ಅಂತ ಹೇಳಲಾಗಿದೆ. ಕಳೆದ ಹಲವು ದಶಕಗಳಿಂದ ಹಕ್ಕಿಪಿಕ್ಕಿ ಸಮುದಾಯದವರು ಸೌಲಭ್ಯ ವಂಚಿತರಾಗಿದ್ದಾರೆ. ಈ ಕುರಿತು ಹಕ್ಕಿಪಿಕ್ಕಿ ಸಮುದಾಯಕ್ಕೆ ಕನಿಷ್ಠ ಸೌಲಭ್ಯ ಇಲ್ಲ ಅನ್ನುವ ವರದಿಯನ್ನ ನ್ಯೂಸ್ 18 ಪ್ರಸಾರ ಮಾಡಿತ್ತು. ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ಪ್ರಸಾರ ಆಗಿದ್ದ ವಿಸ್ತೃತ ವರದಿಯ ಬಳಿಕ ಬೆಳಗಾವಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಸ್ಥಳಕ್ಕೆ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಸವರಾಜ್ ಕುರಿಹುಲಿ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಬಳಿಕ ಜಾತಿ ಪ್ರಮಾಣ ಪತ್ರ ನೀಡುವ ಕುರಿತು ಮೇಲಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸುವ ಭರವಸೆ ಕೊಟ್ಟಿದ್ದರು. ಇನ್ನು 3 ದಿನಗಳಲ್ಲಿ ಜಿಲ್ಲಾಧಿಕಾರಿ ಸಭೆ ನಡೆಸುವ ಭರವಸೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಹಕ್ಕಿಪಿಕ್ಕಿ ಜನರಿಗೆ ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ. ಅದೇ ಮಾದರಿಯಲ್ಲಿ ಇಲ್ಲಿ ಕೂಡ ಜಾತಿ ಪ್ರಮಾಣ ಪತ್ರ ನೀಡುವ ಕುರಿತು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶಿರೂರು ಪರ್ಯಾಯ ಮಹೋತ್ಸವ ಸಂಭ್ರಮ ಮನೆ ಮಾಡಿದೆ. ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥರು ಸರ್ವಜ್ಞ ಪೀಠಾರೋಹಣ ಮಾಡಿದ್ದಾರೆ. ಬಳಿಕ ಕನಕನ ಕಿಂಡಿ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆದಿದ್ದಾರೆ. ಈ ಮೂಲಕ ಮುಂದಿನ 2 ವರ್ಷಗಳ ಕಾಲ ಶ್ರೀಕೃಷ್ಣನ ಪೂಜೆಯ ಹೊಣೆಯನ್ನ ಶಿರೂರು ಮಠ ವಹಿಸಿದೆ. ಇದೇ ವೇಳೆ ಶಿರೂರು ಮಠಕ್ಕೆ ಅಕ್ಷಯ ಪಾತ್ರೆ ಹಸ್ತಾಂತರವಾಗಿದೆ. ಮುಂದಿನ 1 ವಾರಗಳ ಕಾಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ರೀಕೃಷ್ಣ ಮಠದಲ್ಲಿ ನಡೆಯಲಿದೆ. ಕೊಪ್ಪಳದಲ್ಲಿ ಅದ್ಧೂರಿ ಗವಿಸಿದ್ದೇಶ್ವರ ಜಾತ್ರೆ ನಡೀತಾ ಇದೆ. ಜಾತ್ರೆಯ ಮಿಠಾಯಿ ಅಂಗಡಿಗಳಲ್ಲಿ ಪರಿಸರ ಜಾಗೃತಿ ಮೂಡಿಸಲಾಗಿದೆ. ಕನ್ನಡ ಶಾಲೆ ಉಳಿಸಿ, ಸಾಲುಮರದ ತಿಮ್ಮಕ್ಕ ಸೇರಿದಂತೆ ಅನೇಕ ಜಾಗೃತಿ ಬರಹ ಬರೆದು ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಈ ಹಿನ್ನೆಲೆ ಕರವೇ ಕಾರ್ಯಕರ್ತರು ಮಿಠಾಯಿ ಅಂಗಡಿ ಮಾಲೀಕರಿಗೆ ಸನ್ಮಾನಿಸಿ ಗೌರವಿಸಿದರು. ಇತ್ತ ವಿಜಯಪುರದಲ್ಲಿ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ದೇಶಿ ಕ್ರೀಡೆಗಳು ಜನರ ಗಮನ ಸೆಳೆದವು. ದೇಶಿ ಕ್ರೀಡೆಯಾದ ಭಾರ ಎತ್ತು ಸ್ಪರ್ಧೆಗಳು ನಡೆಯಿತು. ಸಂಗ್ರಾಣಿ ಕಲ್ಲು ಎತ್ತುವ ಸ್ಪರ್ಧೆ, 1 ಕ್ವಿಂಟಲ್ ತೂಕದ ಮೂಟೆ ಎತ್ತುವ ಸ್ಪರ್ಧೆಗಳು ಜನರನ್ನ ರೋಮಾಂಚನಗೊಳಿಸಿದ್ವು. ಇನ್ನು ಜಿಲ್ಲೆಯ ವಿವಿಧ ಕಡೆಗಳಿಂದ ಆಗಮಿಸಿದ ಪಟುಗಳು 100, 150, 180 ಕೆಜಿ ತೂಕದ ಚೀಲಗಳನ್ನು ಎತ್ತುವ ಮೂಲಕ ಪ್ರೇಕ್ಷಕರನ್ನ ಹುಬ್ಬೇರಿಸುವಂತೆ ಮಾಡಿದ್ರು. ಸ್ಪರ್ಧೆಗಳಲ್ಲಿ ಗೆದ್ದ ಪಟುಗಳಿಗೆ ನಗದು ಬಹುಮಾನಗಳನ್ನು ಕಮಿಟಿಯಿಂದ ನೀಡಲಾಯಿತು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ವಡವಡಗಿ ಗ್ರಾಮದ ಕಾಳಿಕಾಂಬೆ ಶಕ್ತಿಪೀಠ ಶಿವಾನಂದ ಆಶ್ರಮದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಜಾತ್ರಾ ಮಹೋತ್ಸವದಲ್ಲಿ ಉಡಿ ತುಂಬೋ ಕಾರ್ಯಕ್ರಮ ಜರುಗಿತು. ಬಳಿಕ ಮಹಿಳೆಯರು ತೇರು ಎಳೆದರು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಅದ್ಧೂರಿಯಾಗಿ ಉತ್ಸವ ನಡೀತಾ ಇದೆ. ಅಂಕೋಲಾ ಉತ್ಸವದಲ್ಲಿ ಗಾಯಕ ಕುನಾಲ್ ಗಾಂಜಾವಾಲಾ ಸಂಗೀತ ಸಂಜೆ ನಡೆಯಿತು. ಕನ್ನಡ ಮತ್ತು ಹಿಂದಿ ಗೀತೆಗಳನ್ನು ಹಾಡಿದ ಕುನಾಲ್ ಗಾಂಜಾವಾಲಾ ಜನರನ್ನ ರಂಜಿಸಿದ್ದಾರೆ. ಚಾಮರಾಜನಗರದ ಗಡಿ ಭಾಗದಲ್ಲಿರುವಂತಹ ಹನೂರು ತಾಲೂಕಿನ ಗೋಪಿನಾಥಂನಲ್ಲಿ ಸಂಕ್ರಾಂತಿ ಅಂಗವಾಗಿ ಹೋರೆ ಬೆದರಿಸುವ ಆಚರಣೆ ನಡೆಯಿತು. ಗ್ರಾಮದ ಮಾರಿಯಮ್ಮ ದೇಗುಲದ ಮುಂಭಾಗ ಜಮಾಯಿಸಿದ ಹೊಗನೇಕಲ್ ಅಲಂಬಾಡಿ ಪುದೂರಿನ ಗ್ರಾಮಸ್ಥರು ಎತ್ತುಗಳಿಗೆ ಬೆದರು ಬೊಂಬೆಯನ್ನು ಬೆದರಿಸಿ ರೊಚ್ಚಿಗೆಬ್ಬಿಸಿದ್ರು. ಈ ವೇಳೆ 10ರಿಂದ 12 ಮಂದಿ ಎತ್ತುಗಳನ್ನು ಹಿಡಿದಿದ್ರು. ಲೆಕ್ಕಿಸದ ಎತ್ತುಗಳು ಬೆದರು ಬೊಂಬೆಯನ್ನ ತಿವಿದು ಬಿಸಾಡಿದ ದೃಶ್ಯ ರೋಚಕವಾಗಿತ್ತು. ಸಾಂಸ್ಕೃತಿಕ ನಗರಿಯಲ್ಲಿ ದೇಸಿ ಎಣ್ಣೆ ಮೇಳಕ್ಕೆ ಚಾಲನೆ ದೊರೆತಿದ್ದು ಗ್ರಾಹಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ.
ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ 3 ದಿನಗಳ ಕಾಲ ನಡೆದ ಎಣ್ಣೆ ಮೇಳದಲ್ಲಿ ವಿವಿಧ ಬಗೆಯ ದೇಶಿ ಎಣ್ಣೆಗಳನ್ನು ಸ್ಥಳದಲ್ಲೇ ತಯಾರಿಸಿ ಜನರಿಗೆ ಮಾರಾಟ ಮಾಡಿರುವುದು ವಿಶೇಷವಾಗಿದೆ. ಸಹಜ ಸಮೃದ್ಧಿ ಸಂಸ್ಥೆ ಹಾಗೂ ದೇಸಿರಿ ನ್ಯಾಚುರಲ್ ಸಹಯೋಗದಲ್ಲಿ ನಡೆದ ಈ ಮೇಳ ಮೈಸೂರಿಗರನ್ನ ಕೈಬೀಸಿ ಕರೆದಿದ್ದು, ದೇಶಿ ಅಡುಗೆ ಎಣ್ಣೆ, ಹರಳೆಣ್ಣೆ ಕೊಳ್ಳೋಕೆ ಜನ ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ದಿದ್ರು. ಇನ್ನು ಮೇಳದಲ್ಲಿ ಕೇವಲ ಅಡುಗೆ ಎಣ್ಣೆ ಮಾತ್ರ ಅಲ್ಲ, ಸ್ಥಳೀಯರು ತಯಾರಿಸುವ ಹಪ್ಪಳ, ಉಪ್ಪಿನಕಾಯಿ ಇನ್ನಿತರ ವಸ್ತುಗಳನ್ನು ಕೂಡ ಜನ ಖರೀದಿಸ್ತಾ ಇರೋದ್ರಿಂದ ಸ್ಥಳೀಯ ಮಟ್ಟದ ಉದ್ದಿಮೆಗೂ ನೆರವಾಗಿದೆ. ದೇಸಿ ಎಣ್ಣೆ ಮೇಳಕ್ಕೆ ಬಂದ ಸ್ಥಳೀಯರು ಹಾಗೂ ಹೊರಗಿನಿಂದ ಬಂದ ಪ್ರವಾಸಿಗರು ಆರೋಗ್ಯಕರ ದೇಸಿ ಎಣ್ಣೆ ಖರೀದಿಸಿ ಸಂತಸ ಪಟ್ಟಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿ ನಡೆಯುತ್ತಿರುವಂತಹ ನ್ಯೂಸ್ 18ನ ಕರುನಾಡ ಹಬ್ಬಕ್ಕೆ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಶುಕ್ರವಾರದಿಂದ ಆರಂಭವಾದ ಕರುನಾಡ ಹಬ್ಬಕ್ಕೆ ಜನಸಾಗರವೇ ಹರಿದು ಬಂದಿದೆ. ನಿನ್ನೆ ವೀಕೆಂಡ್ ಇದ್ದಿದ್ದರಿಂದ ಫ್ಯಾಮಿಲಿ ಸಮೇತ ಬಂದು ಜನರು ಸಖತ್ ಎಂಜಾಯ್ ಮಾಡಿದ್ರು. ಒಂದೇ ವೇದಿಕೆಯಲ್ಲಿ ಮನೋರಂಜನೆ, ಶಾಪಿಂಗ್, ಬಗೆಯ ಫುಡ್ ಕೌಂಟರ್ ನೋಡಿ ಸಿಟಿ ಮಂದಿ ಫುಲ್ ಖುಷಿಯಾದ್ರು. ಚಿಣ್ಣರಿಗಾಗಿಯೇ ನಿರ್ಮಿಸಿದ್ದ ಪ್ಲೇಗ್ರೌಂಡ್ನಲ್ಲಿ ತಮ್ಮ ಮಕ್ಕಳನ್ನ ಆಟವಾಡಿಸಿ ಮನರಂಜನಾ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಮನಸೋದ್ರು. ಇಂದು ಕೂಡ ಕರುನಾಡ ಹಬ್ಬಕ್ಕೆ ಕೊನೆಯ ದಿನವಾಗಿದ್ದು, ವೀಕೆಂಡ್ನ ಎಂಜಾಯ್ ಮಾಡಬೇಕು ಅನ್ನೋರಿಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿಗಲಿದೆ. ಬೇಗ ಬನ್ನಿ, ಎಂಜಾಯ್ ಮಾಡಿ. ನನ್ನ ಮಗ ಬೆವಿನ್ಸಿ ಇಲ್ಲಿ ನ್ಯೂಸ್ 18 ಚಾನಲ್ ಅವರು ಟೀಮಿಂದ ಆರ್ಗನೈಸ್ ಮಾಡಿರೋ ಒಂದು ಕರುನಾಡು ಹಬ್ಬ ಅನ್ನೋ ಪ್ರೋಗ್ರಾಮ್ಗೆ ನಮ್ಮನ್ನು ಇನ್ವೈಟ್ ಮಾಡಿದ್ರು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ನನ್ನ ಮಗನೂ ಕೂಡ ಫ್ಯಾಷನ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾನೆ. ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು. ಇದೇ ರೀತಿ ಈ ಚಾನಲ್ ಅವರು ಇದೇ ರೀತಿ ಮುಂದುವರಿಸ್ತಾ ಇರಲಿ. ನಮಗೂ ಇಂಥದ್ದು ಪಬ್ಲಿಕರ್ಸ್ಗೆಲ್ಲ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಎಲ್ಲ ಚೆನ್ನಾಗಿದೆ. ಶಾಪಿಂಗ್ ಸ್ಟಾಲ್ಸ್ ಎಲ್ಲ ತುಂಬ ಆರ್ಗನೈಸ್ ಮಾಡಿದ್ದಾರೆ. ಸುಮಾರು ಲೇಡೀಸ್ಗೆಲ್ಲ ಬಟ್ಟೆಗಳೆಲ್ಲ ತುಂಬ ಸ್ಟಾಲ್ಸ್ ಇದೆ. ಆಮೇಲೆ ಮಕ್ಳಿಗೆ ಸ್ವಲ್ಪ ತಿನ್ನೋ ಐಟಮು ಚೆನ್ನಾಗಿದೆ. ಎಲ್ಲ ವೆಲ್ ಆರ್ಗನೈಸ್ಡ್ ಆಗಿ ನಡೀತಿದೆ. ಸೊ ಇಟ್ ಈಸ್ ವೆರಿ ಮಚ್ ಸ್ಯಾಟರ್ಡೆ ಸಂಡೇ ಒಳ್ಳೆ ಪ್ಲೇಸು. ಮಕ್ಕಳಿರೋರಿಗೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ಫೇವರ್ ಎಲ್ಲ ಇದೆ. ಆರಾಮಾಗಿ ಏನಂತ ರಶ್ ಏನು ಅನಿಸ್ತಿಲ್ಲ. ಚೆನ್ನಾಗಿದೆ ಸರ್ ಎಲ್ಲ. ನ್ಯೂಸ್ 18 ಕನ್ನಡ ಇದೆಲ್ಲ ಅಂದರೆ ಎಕ್ಸಿಬಿಷನ್ ತುಂಬ ಯೂಸ್ಫುಲ್ ಆಗಿದೆ. ಸೊ ಫಸ್ಟ್ ಟೈಮ್ ನಾನು ಇಲ್ಲಿ ವಿಸಿಟ್ ಮಾಡ್ತಾ ಇರೋದು, ಇವತ್ತೇ ಬಂದಿದ್ದೀನಿ. ಸೊ ಸ್ಟಾಲ್ಸ್ ಎಲ್ಲನೂ ಚೆನ್ನಾಗಿದೆ. ಸೊ ಕ್ಲಾತಿಂಗ್ಸ್ ಆಗಲಿ ಅಥವಾ ಕಲ್ಚರಲ್ ಇವೆಂಟ್ಸ್ ಆಗಲಿ ಚೆನ್ನಾಗಿ ಅನಿಸ್ತಾ ಇದೆ. ಇಲ್ಲಿ ಬಂದಿರೋದು ಮಕ್ಕಳಿಗೆ ಒಂಥರ ಎಂಟರ್ಟೈನ್ಮೆಂಟ್ ಅನಿಸುತ್ತೆ, ನಮಗೆ ಒಂಥರ ಶಾಪಿಂಗ್ ವಿಸಿಟ್ ಅನ್ನೋ ಥರ ಇದೆ. ಸೊ ಈ ಸರೌಂಡಿಂಗ್ಸಲ್ಲಿ ಮಾಡಿರೋದು ಇನ್ನೂ ತುಂಬ ಒಳ್ಳೇದು ಅನಿಸುತ್ತೆ.